ಸಮಸ್ತ ಶುದ್ಧ ಬ್ರಹ್ಮರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. 4ನೇ ತರಂಗ ಶ್ರೀ ವಿಚಾರಸಾಗರ ರಾಧಾ ಮಿತ್ರದಾಸಿಯವರ ಕೃತಿ. ಉತ್ತಮ ಅಧಿಕಾರಿಗೆ ಉಪದೇಶ. ಅದರ ಪೈಕಿ 109ನೇ ವಿಷಯಾಂಕ ಶುಭ ಸಂತತಿ ಮಹಾರಾಜ ಮತ್ತು ಆತನ 3 ಮಕ್ಕಳ ಕಥೆಯ ಮೂಲಕ ತತ್ವಜ್ಞಾನ ಉಪದೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ 3 ಜನರ ನಾಮಗಳ ಮಹಿಮೆಗಳನ್ನು ಹೇಳಿದರು. ಶುಭ ಸಂತತಿ, ತತ್ವದೃಷ್ಟಿ, ಅದೃಷ್ಟಿ, ತತ್ವದೃಷ್ಟಿ, ಎಲ್ಲ ಶಬ್ದಗಳ ಅರ್ಥ ಹೇಳಿ ಈ 3 ಜನ ಮಕ್ಕಳು ತಮ್ಮ ಆಯುಷ್ಯವನ್ನ ಹೇಗೆ ಕಳೀತಾ ಇದ್ರು ಅಂತ. ಬಾಲಕನು ಸಬು ಖೇಲ ತಕ್ವಯೇ, ಬಾಲ್ಯವನ್ನು ಆಟ ಆಡೋದ್ರಲ್ಲಿ ಕಳೆದರು. ತರುಣೆ ಪಾಯ ಪುನಿ ಮದನ ಬಿಗೋಯ, ತಾರುಣ್ಯವನ್ನ ಗಂಡು ಹೆಣ್ಣುಗಳ ಒಂದು ಆಕರ್ಷಣೆಯಲ್ಲಿ ಕಳೆದರು. ನಾರಿ ನಾರಿ ಗೃಹ ಮಾರ ಪ್ರಕಾಶಿ, ಭೋಗಲ್ ಹೈ ತಿ ಸಬ್ ಸುಖ ರಾಶಿ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈಗ ಬಾಲಕನು ಸಬ್ ಖೇಲತ ಕೊಯ್ಯೆ ಅನ್ನೋ 1ನೇ ಸಾಲು ಅದು ನಿನ್ನೆ ಹೇಳಿದೆವು. ಯಾವುದರ ಮೂಲಕ ಅಂತಂದ್ರೆ, ಬಾಲ್ಯ ಯಾವುದೇ ಒಂದು ಕಳೆದ ನಮ್ಮ ಮನುಷ್ಯ ಜನ್ಮದ ಆಯುಷ್ಯ ಎಷ್ಟು ಅಮೂಲ್ಯ ಅದ, ಅದರ ಮಹತ್ವ ತಿಳಿಲಾರ್ದೆ ಆದಿ ಜಗದ್ಗುರು ಶಂಕರಾಚಾರ್ಯರ ಒಂದು ಭಜಗೋವಿಂದಂ ಶ್ಲೋಕದ ಮೂಲಕ ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಾಸ್ತಾವತ್ ತರುಣಿ ಆಸಕ್ತ, ವೃದ್ಧಾಸ್ತಾವತ್ ಚಿಂತಾಮಗ್ನ, ಪರಮೇ ಬ್ರಹ್ಮೇ ಕೋಪಿನಾಸಕ್ತ ಅಂತಂದ್ರೆ, ಯಾವುದಕ್ಕೆ ಮಹತ್ವ ಕೊಡಬೇಕು ಅದಕ್ಕೆ ಮಹತ್ವ ಕೊಡ್ಲಾರ್ದ ಬಾಲ್ಯದಲ್ಲಿ ಆಟ ಆಡೋದು, ಆಟ ಸಾಮಾನುಗಳಲ್ಲಿ ಮಹತ್ವ ಕೊಡೋದು. ಯೌವನದಲ್ಲಿ ಗಂಡು ಹೆಣ್ಣುಗಳು ಬಗ್ಗೆ ಪರಸ್ಪರ ಅವೇ ಮಹತ್ವದ ವಸ್ತುಗಳಾಗಿರ್ತವೆ. ವೃದ್ಧ ಅವಸ್ಥೆಯಲ್ಲಿ ಅವರಿಗೆ ತಾವು ಮಾಡಿದ ಹಿಂದಿನ ಒಂದು ಭೂತಕಾಲದ ವಿಚಾರಗಳೇ ಬಹಳ ದೊಡ್ಡ ಅನುಭವಗಳು, ಲೌಕಿಕ ಅನುಭವಗಳು. ಮತ್ತು ಮುಂದೆ ಭವಿಷ್ಯತ್ ಕಾಲ ಇಷ್ಟೆಲ್ಲ ಮಾಡಿನ ಅಂದಮೇಲೆ ಇದಕ್ಕೆ ತಕ್ಕಂತೆ ಈ ಜಗತ್ತಿನೊಳಗೆ ನನಗೆ ಇಂಥ ಒಂದು ಸ್ಥಾನಮಾನ ಬೇಕು, ಇಷ್ಟೊಂದು ಕಷ್ಟಪಟ್ಟೀನಿ ಅಂತ ಅಪೇಕ್ಷೆ ಇಟ್ಕೊಂಡು ಪ್ರತಿಯೊಬ್ಬರ ಮೇಲೆ ಏನಾರೇ ಹೇಳಕ್ ಹೋಗೋದು, ಅಧಿಕಾರ ಮಾಡ್ಲಕ್ ಹೋದ್ರೆ ಅಲ್ಲಿ ಯಾರು ಕೇಳಂಗಿಲ್ಲ. ಇಂಥದೊಂದು ಚಿಂತೆ ಆಗಿಬಿಡ್ತದೆ, ಸಂಕಟ ಆಗಿಬಿಡ್ತದೆ. ಇಷ್ಟೆಲ್ಲ ನಾನೇ ಮಾಡೀನಿ, ನನಗೆ ಯಾರು ಕೇಳಲ್ಲ ಅನ್ನೋಂಥದ್ದು, ಅಂಥದೊಂದು ಚಿಂತಾಮಗ್ನ. ಆಮೇಲೆ ಪರಮೇ ಬ್ರಹ್ಮಣಿ, ಪರಮಾತ್ಮನನ್ನ ಬ್ರಹ್ಮ ದೊಡ್ಡ ಪರಮ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿ ಬ್ರಹ್ಮನನ್ನ ಇಟ್ಟುಕೊಂಡು ಉಳಿದದ್ದೆಲ್ಲ ಕೋಪಿನಾಸಕ್ತ ಅಂತಂದ್ರೆ, ಈ ಕೋಪಿನಾಸ, ಈ ಕೋಪ ನಿನ್ನೊಳಗ ಏನು ಇವೆಲ್ಲ ಮಾಡೀನಿ, ಅವು ಮಾಡಿದ್ರು ಮಾನವೀಯ ಕೆಲಸಗಳಾಗ್ಬಿಟ್ಟವ, ಮಾನ ಬರೋಂಥ ಕೆಲಸ ಒಂದೂ ಇಲ್ಲ ಇದ್ರೊಳಗ ಅಂತೇಳಿ ನಿಮ್ಮೊಳಗ ಮತ್ತೆ ಇಂಥವು ಏನಾರೇ ಕ್ರೀಡಾ, ಕರುಣೆ ಮತ್ತೆ ಇವ್ಯಾವುದವಲ್ಲ ಚಿಂತೆ, ಇವೆಲ್ಲವೂ ಆಸಕ್ತಿಗಳನ್ನ ನೀವು ತ್ಯಾಗ ಮಾಡಿ ಕೇವಲ ಪರಮೇ ಬ್ರಹ್ಮಣಿ ಪರಮಾತ್ಮನನ್ನ ಶ್ರೇಷ್ಠವಾಗಿ ಇಟ್ಕೊಂಡು ಉಳಿದದ್ದೆಲ್ಲನೂ ಒಯ್ದು ಹಾಳಬಾಯಾಗಿ ಹಾಕ್ರಿ. ಅದನ್ನ ಬಿಟ್ಟು ನೀವು ಎಷ್ಟು ದಿವಸ ಈ ಸಂಸಾರವನ್ನ ಏನು ಮಾಡಿದ್ರು ಸಹಿತ ಅದು ನಿಮ್ಗೇನು ಮರ್ಯಾದೆ ತಂದು ಕೊಡಂಗಿಲ್ಲ. ಬಹಳ ಚಲೋ ಮಾಡಿದೈತೆ ಯಾರು ಅನ್ನಂಗಿಲ್ಲ. ವಿಷಮ ಸಂಸಾರವಿದನು ಕನಸೆ ಅಂದರಿ ಅಂತ ಕನಸಿನ ಜಗತ್ತಿನಾಗಿದ್ದು ಆಯುಷ್ಯ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಎತ್ತರಾಗೋದು ಬೇರೆ, ಮಲ್ಕೊಂಡಾಗ ಎತ್ತರಾಗೋದು ಬೇರೆ. ಮತ್ತೆ ಎತ್ತರ ಆದ್ಮೇಲೆ ಈ ಸಂಸಾರದಾಗ ಮುಳುಗಿರ್ತೀರಲ್ಲ, ಇದು ಒಂದು ರೀತಿ ಮಾಯೆಯ ನಿದ್ರೆ ಒಳಗಿದ್ದಂಗೆ ಇದು ಸಂಸಾರ. ಎತ್ತರ ಆದ್ಮೇಲೆ ಸಂಸಾರ ಕೆಲಸಗಳು ಮಾಡ್ಕೊತಿರೋದು, ಇದರಿಂದ ಮತ್ತೆ ಜಾಗೃತ ಆಗ್ಬೇಕು.
ಅಲ್ಲಿ ತನಕ ಏನಾಗ್ತಿರ್ತದಂದ್ರ ಜಗತ್ತಿನಾಗ ಬಹಳ ಕಿಮ್ಮತ್ತಿನ ವಸ್ತು ಯಾವ್ದಪ್ಪ ಅಂತಂದ್ರೆ ಬಂಗಾರ, ಹೊಲ, ಮನಿ, ಪ್ಲಾಟ, ಅವು ಇವು ಅಂತೇಳಿ ಇವೇ ಬಹಳ ಕಿಮ್ಮತ್ತಿನ ಅಂತ ಅನಿಸ್ಬಿಟ್ಟದ ಈ ಮನುಷ್ಯನಿಗೆ. ಅದಕ್ಕೇನ್ ಮಾಡೋಣ, ತೂಕ ಮಾಡೋದಕ್ಕೆ ತಕಡಿ ತಂದನಂತಂದು, ತೂಕ ಮಾಡೋದಕ್ಕೊಂದು ತಕಡಿ ತಂದು ಈ ಮನುಷ್ಯ ಜನ್ಮದ ಅಮೂಲ್ಯವಾದ ಒಂದು ಏನ್ ಮಾಡೋಣ ಕ್ಷಣ, ಒಂದು ಕ್ಷಣ, ಮನುಷ್ಯ ಜನ್ಮದ ಒಂದು ಕ್ಷಣದ ಆಯುಷ್ಯ ಒಂದು ಪರಡಿ ಒಳಗಿಟ್ಟಾನ. ಇನ್ನೊಂದು ಪರಡಿ ಒಳಗ ಕೋಟಿ ಕೋಟಿ ಬಂಗಾರದ ನಾಣ್ಯಗಳ ಹಾಕಿದ ವಜ್ಜೆ ಆಗ್ಲಿ, ಅದರ ತೂಕಕ್ಕೆ ಸರಿ ಹೋಗ್ಲಿಲ್ಲ. ಮನುಷ್ಯ ಜನ್ಮದ ಒಂದು ಕ್ಷಣದ ಆಯುಷ್ಯಕ್ಕ ಅದೇನು ಸರಿ ಹೋಗ್ಲಿಲ್ಲ. ಕಡೆಗೆ ಕೋಟಿ ಕೋಟಿ ಚಿನ್ನದ ನಾಣ್ಯ ಹಾಕಿದ, ಎಲ್ಲ ಅಮೂಲ್ಯ ವಸ್ತುಗಳನ್ನ ಹಾಕಿದ, ಕಡೆಗೆ ಇಡೀ ಪೃಥ್ವಿ ಹಾಕಿದ, ಇಡೀ ಪಂಚಭೂತಾತ್ಮಕ ಜಗತ್ ಹಾಕಿದ, ಮಾಯೆಯನ್ನು ತಂದು ಹಾಕಿದ, ಏನೆಲ್ಲ ಹಾಕಿದೆ ಅದ್ರೊಳಗೆ ಏನು ಹಾಕಿದ್ರು ಅದು ತಕ್ಕಡಿ ಮ್ಯಾಲ ಏಳಲೇ ಇಲ್ಲ. ತಿಳ್ಕೊಳ್ರಿ, ಇಡೀ ಪೃಥ್ವಿ ಸರಿಬಾರದಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಚಮ್ಮ ಉಗಿಗೆ ಅಂತಂತಾರೆ. ಯಾಕಂದ್ರ ಶರಣರು ತಮ್ಮ ಆಯುಷ್ಯವನ್ನ ಪರಮಾತ್ಮನ ಒಂದು ಧ್ಯಾನ ಜ್ಞಾನದಲ್ಲಿ ಇರುವಂತ ಶರಣರ ಪಾದರಕ್ಷೆಗೆ ಸರಿ ಬರಂಗಿಲ್ಲ ಇಡೀ ಪೃಥ್ವಿ ಅಂತ. ಹಂಗ ಈ ಮನುಷ್ಯ ಜನ್ಮ ಏನದ ಬರೇ ಮನುಷ್ಯರಾದ್ರೂ ಉಪಯೋಗ ಇಲ್ಲ, ಬ್ರಹ್ಮಜ್ಞಾನಿಗಳಾಗ್ಬೇಕು. ಅಂಥದ್ದೊಂದು ಬ್ರಹ್ಮಜ್ಞಾನಿಗಳಾಗಿ ಅಂಥವರ ಒಂದು ಕ್ಷಣದ ಆಯುಷ್ಯಕ್ಕ ಇಡೀ ಪಂಚಭೂತಾತ್ಮಕ ಜಗತ್ತು ಮಾಯೆ ಏನೆಲ್ಲ ಈ ಕಡೆ ಮಕ್ಕಳ ತಕ್ಕಡಿ ಒಳಗೆ ಹಾಕಿದ್ರ ಅದಕ್ಕೆ ಸರಿ ಬರಂಗಿಲ್ಲ. ಅದು ಏನು ಯಾವಾಗ ಅದು ಸರಿ ಬರ್ತದೆ ಅಂತಂದ್ರೆ ಕೇವಲ ಈ ಕಡೆ ಪರಡಿ ಒಳಗೆ ಏನ್ ಹಾಕ್ಬೇಕು, ಇಡೀ ಪೃಥ್ವಿ ಹಾಕಿದ್ರಿ, ಮಾಯೆ ಹಾಕಿದ್ರಿ, ಎಲ್ಲ ಬಂಗಾರ ಬೆಳ್ಳಿ ಏನೇನದ ಪ್ಲಾಟ ಮನಿ ಇವೆಲ್ಲ ನೀವು ಯಾವ ಮಹತ್ವ ಅಂತ ತಿಳ್ಕೊಂಡಿರಿ ಅವೆಲ್ಲ ಹಾಕಿದ್ರೆ ಸರಿ ಬರಲ್ಲ. ಅದಕ್ಕೆ ಈಕ್ವಲ್ ಆಗಂಗಿಲ್ಲ ಒಂದು ಕ್ಷಣದ ಆಯುಷ್ಯಕ್ಕ. ಮತ್ತೆ ಏನ್ ಹಾಕ್ಬೇಕಾದ್ರ ಸರಿ ಬರ್ಬೇಕಾದ್ರ ಬ್ರಹ್ಮ, ಶುದ್ಧ ಬ್ರಹ್ಮ ಸ್ವರೂಪ, ನಾನೇ ಬ್ರಹ್ಮ, ಶುದ್ಧ ಬ್ರಹ್ಮ ಸ್ವರೂಪ ಅದು ಬರಬೇಕು. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ನಾನು ಬ್ರಹ್ಮ ಎನ್ನ ಭಾವನೆ ಏನದಲ್ಲ, ಬರೀ ನಾನೊಂದೇ ಬ್ರಹ್ಮ ಉಳಿದವರೆಲ್ಲ ಬ್ರಹ್ಮ ಅಲ್ಲೇನು. ಅದಕ್ಕೆ ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದೇ ಶಾರ್ಟ್ ಆಗಿ ಸರ್ವಂ ಬ್ರಹ್ಮ ಅಹಂ ಬ್ರಹ್ಮ. ಈ ಒಂದು ನಿಮ್ಮ ತತ್ವ ಚಿಂತನೆಯ ಸ್ಥಿತಿ ಪ್ರಾಪ್ತಿ ಮಾಡ್ಕೊಂಡ್ರಿ ಅಂದ್ರ ಇಂಥ ಒಂದು ಕ್ಷಣದ ಆಯುಷ್ಯಕ್ಕ ಆ ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅನ್ನುವಂತ ಒಂದು ಸ್ಥಿತಿ ಅದು ಸರಿ ಹೋಗ್ತದೆ ಹೊರತು ಇಡೀ ಪೃಥ್ವಿಯಲ್ಲಿ ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜಡ ವಸ್ತುಗಳ ರಾಶಿಗಳಿಗೆ ನಿಮ್ಮ ಯಾವ ಮನುಷ್ಯ ಜನ್ಮದ ಅಂದ್ರೆ ಶ್ರೇಷ್ಠ ದೇವಮಾನವರಾಗಿರ್ತೀರಲ್ಲ ನೀವು ಬ್ರಹ್ಮನ ಆಯುಷ್ಯದ ಒಂದು ಕ್ಷಣಕ್ಕೆ ಯಾವಾಗ ಸರಿ ಬರಂಗಿಲ್ಲ, ಶುದ್ಧ ಬ್ರಹ್ಮರಾಗಿರ್ತೀರಿ. ಅದಕ್ಕೆ ಅಕ್ಕಮಹಾದೇವ ಒಂದು ವಚನ ಅದ, ಅಮೂಲ್ಯವಾದ ಮನುಷ್ಯ ಜನ್ಮ ಎಷ್ಟು ಅಮೂಲ್ಯ. ಈ ಮನುಷ್ಯ ಜನ್ಮದಲ್ಲಿ ನಾವು ಮಹಾತ್ಮರಾಗಿ ಇದನ್ನ ಸಾಧನೆ ಮಾಡಿ ಇದನ್ನ ಸದುಪಯೋಗ ಮಾಡ್ಕೋಬೇಕು. ಅಂತ ಒಂದು ಶ್ರೇಷ್ಠವಾದಂತ ಬ್ರಹ್ಮ ಸ್ವರೂಪ ತಾಳಿದ ಮೇಲೆ ಅಂತ ಒಂದು ಕ್ಷಣಕ್ಕ ವೃತ್ತಿಯೊಳಗಿನ ಯಾವ ವಸ್ತುಗಳು ಅದಕ್ಕೆ ಸರಿ ಬರಂಗಿಲ್ಲ. ಅಂತ ಒಂದು ಅಮೂಲ್ಯವಾದ ಜೀವನ ಆಗ್ಬೇಕು. ಅದಕ್ಕ ಅಕ್ಕ ಮಹಾದೇವಿ ಇದೇನಾಯ್ತು, ಬಂಗಾರ ಬಹಳ ಕಿಮ್ಮತ್ತಿಂದೆಂದು ಬೆಳ್ಳಿ ಬಹಳ ಕಿಮ್ಮತ್ತಿಂದೆಂದು ಅಂತೀವಿ, ಆದರೆ ನಮ್ಮ ಆಯುಷ್ಯ ಎಲ್ಲಕ್ಕಿಂತಲೂ ಕಿಮ್ಮತ್ತಿಂದು ಇದೆ. ಮನುಷ್ಯ ತೂಕ ಮಾಡಲು ಒಂದು ತಕ್ಕಡಿ ತಂದು ಒಂದು ಕ್ಷಣವನ್ನ ತೂಕ ಮಾಡುವಲ್ಲಿ ಏನ್ ಮಾಡದ, ಶ್ರೇಷ್ಠವಾದ ಮನುಷ್ಯ ಜನ್ಮದ ಆಯುಷ್ಯ, ಶ್ರೇಷ್ಠವಾದ ಮನುಷ್ಯ ಜನ್ಮ. ಸುಮ್ಮನೆ ಪ್ರಾಣಿಗತ್ತೆ ಹುಟ್ಟಿ ಬರೀ ಆಹಾರ ನಿದ್ರೆ ಭಯ ಮೈಥುನದಲ್ಲಿ ಬದುಕಿದಂತ ಮನುಷ್ಯರ ಜನ್ಮ ಅಲ್ಲಿದು. ಶ್ರೇಷ್ಠವಾದ ಮನುಷ್ಯ ಜನ್ಮದ ಆಯುಷ್ಯದ ಒಂದು ಕ್ಷಣವನ್ನ ಒಂದು ಪರದೆ ಒಳಗೆ ಇಟ್ಟಿದ್ದಾನೆ.
ಇನ್ನೊಂದು ಪರಡಿ ಒಳಗೆ ಕೋಟಿ ಕೋಟಿ ಬಂಗಾರದ ನಾಣ್ಯಗಳನ್ನು ಮತ್ತಿನ್ನೇನೆಲ್ಲ ಹಾಕ್ತಾ ಇದ್ದಾನೆ. ಆದರೆ ಒಂದು ಕ್ಷಣಕ್ಕೆ ಆ ಎಲ್ಲಾ ವಸ್ತುಗಳು ಸರಿ ಆಗುತ್ತಿಲ್ಲ. ಅಂತ ಅಮೂಲ್ಯವಾದ ಸಮಯವನ್ನು ನಾವೇನ್ ಮಾಡ್ಲಕತ್ತೀವಿ? ಟೈಮ್ ಪಾಸ್ ಮಾಡ್ಲಕತ್ತೀವಿ. ಟೈಮ್ ಪಾಸ್ ಮಾಡ್ಲಕತ್ತೀವಿ ಅಂದ್ರೆ ಏನದರ ಅರ್ಥ? ಟೈಮ್ ವೇಸ್ಟ್ ಮಾಡ್ಲಕತ್ತೀವಿ ಅಂತ. ಟೈಮ್ ಪಾಸ್ ಮಾಡೋದಂದ್ರೆ ಟೈಮ್ ವೇಸ್ಟ್ ಮಾಡ್ಲಕತ್ತೀವಿ. ಇದ್ರದ್ದು ಸದುಪಯೋಗ ಆಗಿದೆಯೇ ದುರುಪಯೋಗ ಆಗಿದೆಯೇ ಅಂತೇಳಿ ಒಂದ್ ಸ್ವಲ್ಪ ವಿವೇಕ ಸಹಿತ ಇಲ್ಲ. ಈ ಆಯುಷ್ಯದ ಬಗ್ಗೆ ಅಕ್ಕಮಹಾದೇವಿ ಏನ್ ಹೇಳ್ತಾಳಪ್ಪ ಅಂದ್ರೆ, ಉದಯ ಅಸ್ತಮಾನ ಎಂಬ ಎರಡು ಕೊಳಗದಲ್ಲಿ ಆಯುಷ್ಯದ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೋ. ಈ ಜನ್ಮ ಬಳಿಕಿಲ್ಲ ಎನ್ನ ದೇವ ಚನ್ನಮಲ್ಲಿಕಾರ್ಜುನನನ್ನು ನೆನೆದು ಪಂಚ ಪಾತಕಿಗಳೆಲ್ಲರೂ ಮುಕ್ತಿ ಪಡೆದರು. ಎಂತಿಂದ ಪಾಪಿಷ್ಟ್ರು ಸಹಿತ ಏನ್ ಮಾಡಿಬಿಟ್ರು? ಮೋಕ್ಷ ಹೊಂದೋದಕ್ಕ ಒಂದೇ ಒಂದು ಸರಳವಾದ ಮಾರ್ಗ, ಪರಮಾತ್ಮನನ್ನ ನೆನೆದು ಮೋಕ್ಷ ಹೊಂದಿದ್ರು. ಒಂದೊಂದು ವಸ್ತುಗಳನ್ನು ಅಳೆಯಲು ತೂಗಲು ಒಂದೊಂದು ಅಳತೆಗಳು, ಸಾಧನೆಗಳು, ಮಾಪುಗಳು ಅದಾವ. ಆದರೆ ಜೋಳ, ಗೋಧಿ, ಧಾನ್ಯ ಅಳೆಯುವುದಕ್ಕ, ಹಾಲು ತುಪ್ಪ ಅಳೆಯುವುದಕ್ಕ, ನೀರು ಅಳೆಯುವುದಕ್ಕ, ಟೈಮ್ ಅಳೆಯುವುದಕ್ಕ ಬೇರೆ ಬೇರೆ ಅವುಗಳ ಅಳತೆ ಮಾಡುವ ಸಾಧನೆಗಳದಾವ. ಆದರೆ ಈ ಮನುಷ್ಯ ಜನ್ಮದ ಆಯುಷ್ಯ ಏನದಲ್ಲ, ಈ ಆಯುಷ್ಯವನ್ನು ಅಳೆಯುವುದಕ್ಕ ಯಾವುದಪ್ಪ ಅಂತಂದ್ರೆ ಉದಯ ಮತ್ತು ಅಸ್ತಮಾನ. ನಾವೇನ್ ಮಾಡ್ತೀವಿ? ಉದಯ ಅಸ್ತಮಾನ, ಸೂರ್ಯ ಬರುವಾಗ ಏನ್ ಮಾಡ್ತಾನ? ನಿಮ್ಮ 12 ತಾಸಿನ ರಾತ್ರಿಯ ಆಯುಷ್ಯ ಸರ್ವನಾಶ ಮಾಡೇ ಮ್ಯಾಲ ಬರ್ತಾನ ಉದಯ ಆಗುವ ಸಮಯದಲ್ಲಿ. ಮತ್ತ ಹೊಳ್ಳಿ ಸೂರ್ಯ ಮುಳುಗುವ ಸಮಯದಲ್ಲಿ ಮತ್ತೇನ್ ಮಾಡ್ತಾನ? ನಿಮ್ಮ ಆಯುಷ್ಯದ 12 ಗಂಟೆಗಳನ್ನ ತಗೊಂಡೇ ಹೋಗ್ತಾನ. ಬಂದ್ರ 12 ತಾಸು ಕಳೆದ, ಹೋದ್ರ 12 ತಾಸು ಕಳೆದೇ ಹೋಗ್ತಾನ. ಒಂದು ಸಾರಿ ಹಿಂಗ್ ಬಂದು ಹೋದ್ನಂದ್ರೆ ನಿಮ್ಮದು 24 ತಾಸಿನ ಆಯುಷ್ಯ ಕಳೆದಾಗ್ತಾನೆ. ಕರೆಕ್ಟಾ? ಹೌದಾ ಇಲ್ಲ? ನಿಮ್ಮ ಆಯುಷ್ಯ ಕಳೆದೇ ಬರ್ತಾನ, ಆಯುಷ್ಯ ಕಳೆದೇ ಹೋಗ್ತಾನವ. ಇಂಥದಕ್ಕ ನೀವೇನ್ ಮಾಡ್ತೀರಿ? ಎಲ್ಲೆಲ್ಲೋ ಗುಡ್ಡದಾಗ ಹೋಗಿ ಕೂತ್ ಏನ್ ಮಾಡ್ತೀರಿ? ಸಣ್ಣ ರೈಸ್ ನೋಡಿಕೆ ಸಂತೋಷ ಪಡ್ತೀರಿ, ಸಣ್ಣ ಸೆಟ್ ನೋಡಿ ಸಂತೋಷ ಪಡ್ತೀರಿ. ಸಣ್ಣ ರೈಸು, ಸಣ್ಣ ಸೆಟ್ಟು ನೋಡೋದು ಸಂತೋಷ ಪಡುವಂತ ವಿಷಯ ಅಲ್ಲ. ನಿಮ್ಮ ಆಯುಷ್ಯ ಸರ್ವನಾಶ ಆದಂತ ವಿಷಯ ಅದು. ಅದಕ್ಕೆ ಸನ್ರೈಸು, ಸನ್ಸೆಟ್ ನೋಡಿ ಸಂತೋಷ ಪಡೋದು ದುಃಖದ ಸಂಗತಿ. ನಂದು 12 ತಾಸಿನ ಆಯುಷ್ಯ ನಾಶ ಆಯ್ತಲ್ಲಪ್ಪ ಅಂತ ದುಃಖ ಪಡಬೇಕು. ಸನ್ರೈಸ್ ಆದ್ರ, ಸಣ್ಣ ಸೆಟ್ ಆದ್ರ 12 ತಾಸಿನ ಆಯುಷ್ಯ ನಷ್ಟ ಆಯ್ತಲ್ಲಪ್ಪ ಅಂತ ದುಃಖ ಪಡಬೇಕು. ಅದನ್ನ ಬಿಟ್ಟು ಅದನ್ನ ನೋಡಿ ಸಂತೋಷ ಪಡ್ತಿದ್ದೆವು. ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಆಯುಷ್ಯ ನಷ್ಟ ಆಗಿದ್ರ ಬಗ್ಗೆ ಅಳುತ್ತಾ ಇದ್ದ. ಯಾರು ಅಂತಂದ್ರ ಶ್ರೀರಾಮಕೃಷ್ಣ ಪರಮಹಂಸರು. ಬೆಳಿಗ್ಗೆ ಎದ್ರೆ ಅಳ್ತಿದ್ರು, ಮತ್ತೆ ರಾತ್ರಿ ಕೂಡ ಅಳ್ತಿದ್ರು. ಅಯ್ಯೋ, ಅವರು ಸೂರ್ಯ ಉದಯ ನೋಡಿ, ಸೂರ್ಯ ಅಸ್ತ ನೋಡಿ ಅವ್ರೇನ್ ಮಾಡ್ತಿದ್ರು? ರಾಮಕೃಷ್ಣ ಪರಮಹಂಸರು ಕಣ್ಣಲ್ಲಿ ನಿರಂತರವಾಗಿ ಕಣ್ಣೀರು ಸುರಿಸುತ್ತಿದ್ದರು. ಅಯ್ಯೋ, ಇವತ್ತಿನ ದಿನದ ಅರ್ಥವಾಗಿ ಹೋಯಿತು, ಮಹಾಮಾತೆಯ ದರ್ಶನ ನನಗಾಗಲಿಲ್ಲವಲ್ಲ, ಕಾಳಿಕಾ ಮಾತೆಯ ದರ್ಶನವಾಗಲಾರದ್ದಕ್ಕೆ ಇವತ್ತಿನ ದಿನದ ಅರ್ಥವಾಯಿತಲ್ಲ ಅಂತ ಹೇಳಿ ಆ ರೀತಿಯ ದುಃಖ ಯಾರಿಗಾರೆ ಆಗ್ಯದೇನು? ನನಗೆ ಶುದ್ಧ ಬ್ರಹ್ಮ ಸ್ವರೂಪದ ಬಗ್ಗೆ ಒಂದು ಅನುಭವ ಆಗ್ತಾ ಇಲ್ಲಲ್ಲ, ನಾ ಶುದ್ಧ ಬ್ರಹ್ಮ ಸ್ವರೂಪಿ ಆಗ್ಬೇಕಂತ ಹೇಳಿ ಸಾಧನೆ ಮಾಡ್ಲಕತ್ತೀನಿ, ನನ್ಗೆ ಯಾವ್ದು ಇಂಥದ್ದು ಅನುಭವ ಆಗ್ತಾ ಇಲ್ಲ ಅಂತ ಹೇಳಿ ಏನಾರ ಆಗ್ಲಕತ್ತದೇನು? ಉಪಯುಕ್ತ ಚೇತನಗಳನ್ನ ನನ್ನೊಳಗ ಅಂತಃಕರಣದೊಳಗೆ ನೋಡಿ, ವೃತ್ತಿಯೊಳಗಿನ ಉಪಯುಕ್ತ ಚೇತನದ ಮೂಲಕ ಮುಂದಿರುವ ವಸ್ತುಗಳ ಉಪಯುಕ್ತ ಚೇತನವನ್ನ ದರ್ಶನ ಮಾಡುವಂತ ಪ್ರಾಕ್ಟೀಸು ಗುರುಗಳು ಹೇಳ್ಯಾರ. ನಾನಂತದ್ದು ಒಂದೇನಾರು ಮಾಡಿದ್ನೇನು? ಏನೂ ಮಾಡ್ಲಿಲ್ಲ, ಏನೂ ಕಾಣ್ಲಿಲ್ಲ, ಹಂಗೆ ಹೋಗ್ಲಕತ್ತೀವಲ್ಲ ಅಂತೇಳಿ ಹಿಂಗೇನಾರ ದುಃಖ ಯಾರಿಗಾರೆ ಆಗ್ಯದೇನು? ಅಂತ ದುಃಖ ಆಗ್ಬೇಕು. ದುಃಖ ಆಗದು, ಆಯುಷ್ಯ ನಷ್ಟ ಆಗೋದ್ರ ಬಗ್ಗೆ ದುಃಖ ಇತ್ತು ಅಂತಂದ್ರೆ ಅದು ಸಾಧನೆಗೆ ಪೂರಕ ಆಗ್ತದ. ಆಯುಷ್ಯ ನಷ್ಟ ಆಗೋದ್ರ ಬಗ್ಗೆ ನಿಮಗೆ ದುಃಖನೇ ಇಲ್ಲ, ಸನ್ಸೆಟ್ಟು ಸನ್ರೈಸ್ ನೋಡಿ ಸಂತೋಷ ಪಡ್ತೀರಿ ಅಂತಂದ್ರ ಅದು ಆಯುಷ್ಯ ನಷ್ಟ ಆಗ್ತದ, ನಿಮ್ ಸಾಧನೆ ಅಪೂರ್ಣ ಆಗ್ತದ.
ಅದಕ್ಕೆ ಇವತ್ತಿನಿಂದಲೇ ಪ್ರತಿ ಕ್ಷಣವನ್ನ ಬ್ರಹ್ಮಜ್ಞಾನ ಸಾಧನೆಯಲ್ಲಿ ನಾನು ತೊಡಗ್ತೀನಿ ಅಂತ ಸಂಕಲ್ಪ ಮಾಡಿ ಅದ್ರಾಗ ತೊಡಗಿದ್ರೆ ಉಳಿದ ಆಯುಷ್ಯ ಸಾರ್ಥಕ ಆಗ್ತದ ಅಂತ ಹೇಳುವ ಮೂಲಕ ಇವತ್ತಿನ ಚಿಂತನವನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಿಸಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ.